ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ವಿ ದೇವರಾಜ್ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಆರ್ ಪ್ರಮೀಳಾ ಅಂತ. ಯಾವ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ದೀರಾ ಸರ್? ಇದು ಆವತಿ ಗ್ರಾಮ ಪಂಚಾಯತಿ ಕುರುಗುರುಕುಂಟೆ ನಮ್ದು ವಿಲೇಜು. ಈ ಹಳ್ಳಿಯಿಂದ ನಾವು ಆಯ್ಕೆ ಮಾಡಿದ್ದಾರೆ ಆವತಿ ಪಂಚಾಯತಿ. ಹಾಂ ಸರ್. ಸರ್ ಈ ಸತಿ ಎಲೆಕ್ಷನ್ ತಮ್ಗೆ ಎಷ್ಟು ಓಟ್ಗಳು ಬಂದಿತ್ತು ಸರ್? ಟೋಟಲ್ ಓಟು ಒಂದು 200 ಚಿಲ್ಲರೆ ಬಂದಿತ್ತು. 200 ಚಿಲ್ಲರೆ ಬಂದಿದೆ. ಎಷ್ಟು ಲೀಡಿಂದ ಗೆದ್ದಿದ್ದೀರಾ ಸರ್? ಒಂದು 80 ಚಿಲ್ಲರೆ ಲೀಡಿಂಗ್. ಯಾವ ಪಕ್ಷದಿಂದ ತಮ್ಮಂತ ಗುರ್ಸ್ಕೊತಾ ಇದ್ದೀರಾ ಸರ್? ಕಾಂಗ್ರೆಸ್ ಅಲ್ಲಿ. ಕಾಂಗ್ರೆಸ್ ಪಕ್ಷ ತಮ್ಮಂತ ಗುರ್ಸ್ಕೊತಾ ಇದ್ದೀರಾ. ಹೌದು ಮೇಡಮ್, ಹೇಗೆ ಅನಿಸ್ತಿದೆ ಮೇಡಮ್? ಫಸ್ಟ್ ಟೈಮ್ ರಾಜಕೀಯಕ್ಕೆ ಬಂದಿರೋದು, ಗೆದ್ದಿದ್ದೀರಾ ಕೂಡ, ಹೇಗೆ ಅನಿಸ್ತಿದೆ ಮೇಡಮ್ ತಮಗೆ? ಪರವಾಗಿಲ್ಲ, ನಾವು ಜನಕ್ಕೆ ಏನಾದ್ರು ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಕೈಲಾದಷ್ಟು ಮಾಡ್ತೀವಿ ಪ್ರಯತ್ನ. ಖುಷಿ ಇದೆ ಮೇಡಮ್ ಗೆದ್ದಿರೋದಕ್ಕೆ? ಖುಷಿ ಇದೆ. ರಾಜಕೀಯಕ್ಕೆ ಬರೋಕ್ಕೆ ತಮಗೆ ಸ್ಫೂರ್ತಿ ಏನು ಸರ್? ಅಂತೇನಿಲ್ಲ, ಎಲ್ಲ ಇಲ್ಲಿ ಊರಲ್ಲೆಲ್ಲ ಬೇಕಾಗಿರೋ ಜನ ಇದ್ದಿದ್ರಿಂದ ಸ್ವಲ್ಪ ಏನೋ ಅಂತ ಕೆಲಸ ಕಾರ್ಯಗಳು ಮಾಡೋಣ ಅಂತೇಳಿ ಅದಕ್ಕೋಸ್ಕರ ಬಂದಿದ್ವಿ ಅಷ್ಟೇ. ಇನ್ನು ಬೇರೆ ಉದ್ದೇಶ ಏನಿಲ್ಲ. ಜನರು ಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಥವಾ ರಾಜಕೀಯಕ್ಕೆ ಬಂದಿದೆ. ಹೌದು ಸರ್, ರಾಜಕೀಯದಲ್ಲಿ ತಮಗೆ ಗುರುಗಳು ಅಂತ ಇದ್ದಾರೆ ಸರ್? ಗುರುಗಳು ಅಂದರೆ ನಮಗೆ ಎವಿ ನಾರಾಯಣ ಸ್ವಾಮಿ ಅಂತೇಳಿ ಅವ್ರದ್ದೇ ನಮ್ಮದು ಇದೆಲ್ಲ. ಅವ್ರು ಏನು ಹೇಳಿದ್ರೆ ಅದೇ. ಹಾಂ ಸರ್, ಅವರೇ ನಿಮ್ಮ ರಾಜಕೀಯದ ಗುರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ಇರೋಂಥದ್ದು ಅವರೇ. ಹಾಂ ಸರ್. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಅವರು ಯಾವುದೇ ಕಾರಣಕ್ಕೂ ಏನಕ್ಕೂ ನಾವು ಏನು ಕೇಳಿದ್ರು ಇಲ್ಲ ಅನ್ನಂಗಿಲ್ಲ, ಆ ಥರ ಚೆನ್ನಾಗಿ ನಮಗೆ ಸ್ಪಂದಿಸ್ತಾರೆ. ಹಂಗಾಗಿ ಅವ್ರಿಗೆಲ್ಲ ನಾವು ಭಾರಿ ಋಣಿಗಳಾಗಿರ್ಬೇಕು ಅಂತ ಅವರು ಆ ಥರ ಇದ್ದಾರೆ. ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ತಮ್ಗೆ ಈಗ ಅಧಿಕಾರ ಅವಧಿ ಬಂದು 3 ವರ್ಷ ಕಳೆದಿದೆ ಸರ್. ಈ 3 ವರ್ಷ ಅವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮ ಮಾಡಿಸಿದ್ದೀರಾ ಸರ್? ಪಂಚಾಯತಿಯಲ್ಲಿ ಬರೋಂಥ ಅನುದಾನಗಳು ಎಲ್ಲ ಮಾಡಿಸ್ತೀವಿ. ಏನು ಲೈಟು, ಬೀದಿ ಲೈಟಿದು, ಆಮೇಲೆ ಚರಂಡಿ, ಈ ಊರಲ್ಲಿ ಸಣ್ಣ ಪುಟ್ಟ ಈ ನೀರಿಂದು, ರೋಡಿನ ಕೆಲಸ ಎಲ್ಲ ಊರಲ್ಲಿ ಏನು ಹಳ್ಳಿಯಲ್ಲಿ ಬರೋಂಥ ಅನುದಾನಗಳೆಲ್ಲ ಮಾಡಿಸ್ತೀವಿ. ಸರ್, ನಿಮ್ಮ ಗ್ರಾಮದ ಜನರು ಯಾವ ಒಂದು ಸಮಸ್ಯೆ ಇಟ್ಕೊಂಡು ತಮ್ಮನ್ನು ಯಾವಾಗಲೂ ಬಂದು ಭೇಟಿ ಆಗ್ತಿರ್ತಾರೆ ಸರ್? ಅವರು ಪ್ರತಿಯೊಂದು ಏನೇ ಬೇಕಾಗಿದ್ರು ಕೇಳ್ತಾರೆ. ಏನು ಬೇಕಾಗಿದ್ರು ಕೇಳ್ತಾ ಇರ್ತಾರೆ. ಎಲ್ಲದಕ್ಕೂ ಸಮಸ್ಯೆ ಇಂಥದ್ದೇ ಅಂತಿಲ್ಲ. ಆದ್ರೆ ನಮ್ಮ ಮಳೆಯಲ್ಲಿ ಎಲ್ಲ ಕಡೆನೂ ನೀರಿನ ಸಮಸ್ಯೆ ಇದೆ. ನಮ್ಗೆ ಆ ಥರ ಏನಿಲ್ಲ. ನಾವು ಅದನ್ನೆಲ್ಲ ಮಾಡಿಸಿದ್ದೀವಿ. MLA ಕೋಟದಲ್ಲಿ ಹಾಕ್ಸಿ, ಬೋರ್ ಹಾಕ್ಸಿ ಎಲ್ಲ ಮಾಡಿಸಿದ್ರು. ನೀರು ಸಮಸ್ಯೆ ಇಲ್ಲ. ಹಂಗಾಗಿ ಅದೊಂದು ಬಿಟ್ಟು ಬೇರೆ ಎಲ್ಲ ಕೆಲಸಗಳು ಕೇಳ್ತಾರೆ. ಸರ್, ಇನ್ನೂ 1.25 ವರ್ಷ ಅವಧಿ ಇದೆ. ಈ 1.25 ವರ್ಷದ ಅವಧಿಯಲ್ಲಿ ಇನ್ನೂ ಏನು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಹಳ್ಳಿಯಲ್ಲೆಲ್ಲ ಸಣ್ಣ ಪುಟ್ಟ ಕೆಲಸ ಇರೋದಿಲ್ಲ, ಎಲ್ಲ ಮುಗಿದಿದೆ. ಈ ಮುಗಿದ ಮೇಲೆ ಎಲ್ಲ ನಮಗೇನು ಅವಶ್ಯಕತೆನೇ ಇಲ್ಲ. ಆ ಥರ ಇದೆ, ಚೆನ್ನಾಗಿದೆ. ನಮಗೆಲ್ಲ ಒಂದು ಸ್ವಲ್ಪದು ಕೊಟ್ಟರೆ ಆಮೇಲೆ ಎಲ್ಲ ಮುಗಿಸ್ಬಿಡ್ತೀವಿ. ನಾವು ಕೆಲಸನೇ ಇರಲ್ಲ ನಮ್ಮ ಹಳ್ಳಿಯಲ್ಲೆಲ್ಲ. ಸ್ವಲ್ಪ ಈಗ ಟಾರ್ ರೋಡ್ ಆಗಿದೆ. ವೆಂಕಟಸ್ವಾಮಿ ಅವ್ರ ಕಡೆಯಿಂದ ಹಿಂದೆ ಇದ್ರ ಮೇಲೆ ಅವ್ರದ್ದು ಟಾರ್ ರೋಡ್ ಬೇರೆ ಆಗಿದೆ. ದೇವನಹಳ್ಳಿ ಪಕ್ಕದಲ್ಲಿದ್ದು ನಮ್ಗೆ ಅದೊಂದು ರೋಡ್ ಕೊಟ್ಟಿರಲಿಲ್ಲ. ಅದೊಂದು ಆಯಿತು ಅಂದರೆ ಸಣ್ಣ ಪುಟ್ಟದಷ್ಟೇ. ಇನ್ನೆಲ್ಲ ಒಂದು 2-3 ಚರಂಡಿ ಇದೆ, ಅಷ್ಟು ಮುಗೀತಂದ್ರೆ ಏನಿರಲ್ಲ, ಎಲ್ಲ ಮುಗೀತದೆ ನಮ್ಮ ಹಳ್ಳಿಯಲ್ಲಿ ಕೆಲಸ. ಸರ್, ನಿಮ್ಮ ಗ್ರಾಮದಲ್ಲಿ ಮುಖ್ಯವಾಗಿ ಏನಾದ್ರು ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಮುಖ್ಯವಾಗಿ ಅಂಥದ್ದು ಅಂತ ನಮ್ಮ ದೊಡ್ಡ ಹಳ್ಳಿ ಏನಲ್ಲ, ಸಣ್ಣ ಪುಟ್ಟ ಏನು ಬರೋಂಥದ್ದು ಮಾಡ್ಬೋದು. ಅವ್ರಿಗೇನು ಅನುಕೂಲ ಇದೆಯಲ್ಲ ಅಂದ್ರೂ ನಾವು ಮಾಡೋಂಥದ್ದು ಇಷ್ಟಪಡ್ತೀವಿ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ತಮ್ಮ ಗ್ರಾಮನ ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೌದು. ಸರ್, ಸುಮಾರು ಎಷ್ಟು ವರ್ಷಗಳಿಂದ ತಾವು ಈ ರಾಜಕೀಯ ಜೀವನದ ಒಡನಾಟ ಇಟ್ಕೊಂಡಿದ್ದೀರಾ ಸರ್? 8 ವರ್ಷದಿಂದ. ನೀವು 8 ವರ್ಷದಿಂದ ಈ ರಾಜಕೀಯ ಜೀವನ? 8 ವರ್ಷದಿಂದ. ಹೇಗೆ ಅನಿಸ್ತಿದೆ ಸರ್ ತಮಗೆ ಈ ರಾಜಕೀಯ ಜೀವನ? ರಾಜಕೀಯ ಜೀವನ ಅಂದರೆ ಒಂದೊಂದು ಥರ ಇರ್ತೈತೆ. ಕೆಲವಲ್ಲೆಲ್ಲ ಬೇಜಾರಾಗ್ತೈತೆ, ಕೆಲವಲ್ಲಿ ಪರವಾಗಿಲ್ಲ, ನಾವು ಮಾಡ್ಬೋದು ಅನಿಸ್ತೈತೆ. ಆ ಥರ ದೊಡ್ಡ ಮಟ್ಟದಲ್ಲಾದ್ರೆ ಅವ್ರದೇ ಒಂಥರ, ನಮ್ಮದೇ ಒಂಥರ ಸಣ್ಣ ಪುಟ್ಟದಾಗಿ. ಸರ್, ಮುಂದೆ ಏನಾದ್ರು ಬೇರೆ ಟಿಪಿಗೆ ಕಾಂಟೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಬೇಡ, ನಮಗಿನ್ನು ರಾಜಕೀಯ ಬೇಡ, ಇಲ್ಲಿಗೆ ಸಾಕು ಮಾಡೋಣ ಅಂತ. ಯಾಕೆ ಸರ್? ಅಲ್ಲ, ನಾವು ಈಗ ಅದರಲ್ಲೇ ಓಡಾಡಿಕೊಂಡು ಅದರಲ್ಲೇ ಇದ್ರೆ ನಾವು ಬೇರೆ ನಮ್ಮ ಜೀವನ ಮಾಡೋಕ್ಕೆ ಕಷ್ಟ ಆಗ್ತೈತೆ. ಆಮೇಲೆ ನಾವು ಬೇರೆ ಏನು ಮಾಡೋಕ್ಕಾಗಲ್ಲ, ಅದನ್ನು ನಾವು ಬೇರೆ ಬೆಳೆಯೋಕ್ಕಾಗಲ್ಲ. ಹಂಗಾಗಿ ಅದನ್ನು ಬೇಡ ನಮಗೆ. ನಾವು ಕಷ್ಟಪಟ್ಟು ದುಡಿಬೇಕು, ಸ್ವಲ್ಪ ಮಾಡಬೇಕು ಅಂತ ಅದರಲ್ಲಿ ಹೋಗ್ಬೇಕಷ್ಟೇ. ಇದರಲ್ಲಿ ಏನು ಅಷ್ಟೊಂದು ಇಷ್ಟ ಇಲ್ಲ ಸರ್. ರಾಜಕೀಯ ಬಿಟ್ಟು ಬೇರೆ ಇನ್ಯಾವ ಸಂಘ ಸಂಸ್ಥೆಗಳು ತಮ್ಮನ್ನು ತಾವು ಗುರ್ಸ್ಕೊತಾ ಇರ ಸರ್? ಇಲ್ಲ, ಬೇರೆ ಯಾವ ಥರದ್ದು ಏನಿಲ್ಲ. ನಾವು ಬೇರೆ ಯಾವ ಸಂಘ ಸಂಸ್ಥೆಗಳು ಸಂಘಗಳು ಸಂಸ್ಥೆಯಲ್ಲಿ ಯಾವುದಕ್ಕೂ ಹೋಗೋದಿಲ್ಲ ಸರ್. ತಾವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ತಮಗೆ ಓಟ್ ಹಾಕಿ ಗಳಿಸಂತ ಜನತೆನೇ ಕಾರಣ ಸರ್. ಹೌದು. ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ.com ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ನೀವು ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಎಲ್ಲ ಪ್ರಚಾರ ಮಾಡಿ ಒಳ್ಳೆಯದು.
ಆದರೆ ನಾವು ಯಾರು ಈ ಥರದ್ದು ಮಾಡದೇ ಇರೋಂಥದ್ದು ಮಾಡ್ತಾ ಇದ್ದೀರಾ, ಇದು ನಿಮಗೆ ಕೃತಜ್ಞತೆಗಳು ಸಲ್ಲಿಸ್ಬೇಕು ಅಂತ ಇಷ್ಟಪಡ್ತೀನಿ. ನಿಮ್ಗೆ ಓಟಾಗಿ ಕೇಳಿಸಿದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಅವ್ರಿಗೆ ಕೃತಜ್ಞತೆಗಳು ಸಲ್ಲಿಸ್ಬೇಕಾಗಿರೋದೆ, ಯಾಕಂದರೆ ನಮಗೆ ಓಟಾಗಿ ಗೆಲ್ಸಿರೋಂಥ ಜನ ಅವರು. ನಾವು ಅವ್ರಿಗೆ ಮೇಡಮ್ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಜನತೆಗೆ? ನಾವು ಅಷ್ಟೇ, ಅವರು ಜನ ನಮ್ಮನ್ನ ಓಟ್ ಹಾಕಿ ಇಲ್ಲಿ ತನಕ ಮೆಂಬರ್ ಮಾಡಿದ್ದಾರೆ, ಗೆಲ್ಲಿಸಿದ್ದಾರೆ. ಅದಕ್ಕೆ ಅವ್ರಿಗೂ ನಾವು ಏನು ಬರುತ್ತೆ ಪಂಚಾಯತಿಯಿಂದ ಅದನ್ನೆಲ್ಲ ಮಾಡಿ ಒಳ್ಳೆ ಅನುಕೂಲಗಳನ್ನೆಲ್ಲ ಕಲ್ಪಿಸ್ಕೊಡ್ಬೇಕು. ಅವ್ರಿಗೆ ನಾವು ಸ್ಪಂದಿಸ್ಬೇಕು. ಅವರು ನಮ್ಮನ್ನು ಈ ಮಟ್ಟಕ್ಕೆ ತಂದಿರೋದಕ್ಕೆ ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಇಷ್ಟೊತ್ತುಗಳು ನಿಮ್ಮ ಮನದಾಳದ ಮಾತುಗಳ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್.